ಆಸೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ಅಂತೂ ಇಂತೂ ದರ್ಶನ ಆಯ್ತು ಗೈಸ್. ಅರ್ಚನೆ ಮಾಡ್ಸಕ್ ಬಂದಿದ್ವಿ ನಾವು. ಏನಕ್ಕೆ ಅಂದ್ರೆ ನಮ್ ಪ್ರೇಮ ಚೆನ್ನಾಗಿರ್ಲಿ ಅಂತ. ಸಾಕಾಗೈತೆ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಗೈಸ್ ಇವಳು. ಗೈಸ್ ಫೈನಲಿ ನಾವು ದಾಟ್ಕೊಂಡ್ ಬಂದಿದೀವಿ. ಇವಾಗ ಅವ್ರ ಫ್ರೆಂಡ್ ಮನೆ ಊಟ ಮಾಡ್ತಿದೀವಿ. ನನಗೂ ಫ್ರೆಂಡ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ಈ ಮಂಡೇಗೂ ಆ ದೇವ್ರಿಗೂ ಸೂಟ್ ಆಗಲ್ಲ, ಬಟ್ ಆದ್ರೂ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಸುಮ್ಮನೆ ಮನೇಲಿ ಇದು ಬೇಜಾರಾಗ್ಬಿಟ್ಟೈತೆ. ಸೊ ಹಂಗಾಗಿ ಎಲ್ಲಿಗೋ ಬೇರೆ ಕಡೆ ಎಲ್ಲೆಲ್ಲೋ ಹೋಗೋ ಬದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಆಧಾರ್ ಕಾರ್ಡ್ ಇಟ್ಕೊಂಡು ಕೆಂಪಸ್ ಹತ್ಕೊಂಡು ನಾವು ಎಲ್ಲಿ ಇವಳು ವಿಡಿಯೋಗೆ ಬರ್ತಾರೆ ಕೆಂಪಸ್ ಇಟ್ಕೊಂಡು ಹೋಗ್ತಿದ್ದೀವಿ ಗೈಸ್. ನಾವಿವಾಗ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಏನೇನು ಮಾಡ್ತೀವಿ, ಏನೇನು ತಿನ್ನಲ್ಲ, ಆಲ್ಮೋಸ್ಟು ಟ್ರೈ ಮಾಡ್ತೀವಿ, ಏನೇನು ತಿಂತೀವಿ ಏನು ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ಗೈಸ್ ಇವಳು ಮಾತಾಡಬೇಕು ಅಲ್ವಾ ಗೈಸ್? ಇವಳು ಮಾತಾಡಬೇಕು. ಮಾತಾಡ್ತೀಯಾ? ಮಾತಾಡು, ಸರಿನಾ? ಏನಾದರೂ ಒಂದು ಮಾತಾಡ್ಬೇಕು. ಗೈಸ್ ಇವಾಗ ಎಲ್ಲಿದ್ದೀವಿ ಅಂತಂದರೆ ದೇವಸ್ಥಾನ ಹತ್ರ ಬಂದಿದ್ದೀವಿ. ತೋರಿಸ್ತೀವಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಈ ದೇವಸ್ಥಾನ ಗೊತ್ತಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಅಂದರೆ ಗೊತ್ತಿಲ್ಲಿರೋರಿಗೆ ನೀರು ಬರ್ತಿತ್ತು ಅವಾಗ, ಈಗ ಬರ್ತಾ ಇಲ್ಲ. ಅದೇ ದರ್ಶನ ಆಯಿತು ಗೈಸ್. ನಿಮಗೂ ದರ್ಶನ ಮಾಡಿಸಿದ್ದೀವಿ ನಾವು. ಏನಂತೀರಾ? ನೀರು ಕುಡ್ಕೊಂಬರೋಣ. ಹಾಂ, ಓ ಇವರು ಏನು ಮಡಿಕೆಯಲ್ಲಿ ಇಟ್ಟವ್ರೆ ಅಂತೇಳಿ ನೀರನ್ನ ಕುಡಿಯೋಕ್ಕೆ ಹೋಗೋಣ ಅಂತ ಹೇಳ್ತಾ ಇರೋದು. ರಾಗ ಎಳಿತಾ ಇದ್ದೀನಿ. ಅಂತೂ ಇಂತೂ ದರ್ಶನ ಆಯಿತು ಗೈಸ್. ಅರ್ಚನೆ ಮಾಡ್ಸೋಕೆ ಬಂದಿದ್ವಿ ನಾವು. ಏನಕ್ಕೆ ಅಂದರೆ ನಮ್ಮ ಪ್ರೇಮ ಚೆನ್ನಾಗಿರಲಿ ಅಂತ. ತಂಪು ಗೈಸ್. ಸಾಕು ಕುಡಿ. ಅಯ್ಯೋ ಹಂಗೆ ಒಯ್ಬಾರ್ದು, ಕುಡಿ. ಇವಾಗೇನು ಅಂದರೆ ಇವಾಗ ಅದೇ ಓದ್ ಬ್ಲಾಗಲ್ಲಿ ಹೇಳಿದ್ವಲ್ಲ ಇವಳ ಫ್ರೆಂಡು, ಸ್ಕೂಲ್ ಫ್ರೆಂಡು ಅಂತ, ಅವಳ ಫ್ರೆಂಡ್ನ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆದರೆ ಅವಳ ಇಲ್ವಾ ಮನೇಲಿ ಅನ್ನೋದು ನನಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ. ಆದರೆ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ದೇವಸ್ಥಾನಕ್ಕೆ ಬಂದಿದ್ವಿ, ಹೆಂಗಿದ್ರು ಹತ್ರ ಐತೆ ಅವ್ರ ಮನೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. ಹೋಗ್ಬಿಟ್ಟು ಅವಳು ಸರ್ಪ್ರೈಸ್ ಆಗ್ತಾಳ ಇಲ್ವಾ ಅಂತ ನೋಡೋಣ ಗೈಸ್. ಏನು ತೊಗೊಂಡೋಗೋಕ್ಕೆ ಇಲ್ಲ, ಒಂದು ಚಾಕ್ಲೇಟ್ ಏನಾನ ತೊಗೊಂಡೋಗೋಣ, ಓಕೆನಾ? ಚಾಕ್ಲೇಟ್ ತೊಗೊಂಡೋಗ್ತೀವಿ ಗೈಸ್. ಆ ಕಡೆಯಿಂದ ಫ್ಲೇವರು ಗೈಸ್ ಬರ್ತಾವ್ರೆ ಗೊತ್ತಾ? ನಮಗೆ ರೋಡ್ ದಾಟಕ್ಕೆ ಬರೋ ಬರ್ತಿಲ್ಲ ಪಾಪ. ಇದು ಯಾವುದೋ ಅಂಕಲ್ ಮತ್ತು ಅಜ್ಜಿ ಬರ್ತಾ ಇದ್ರೆ ಅವ್ರನ್ನ ನೋಡ್ಕೊಂಡು ಇಬ್ರು ಬರ್ತಾ ಇದ್ದೀವಿ. ಪೂರ್ತಿ ಹೆಂಗೆ ಕಾಣ್ತೈತೆ ಗೈಸ್. ಫೈನಲಿ ನಾವು ದಾಟ್ಕೊಂಡು ಬಂದಿದ್ದೀವಿ. ಇವಾಗ ಅವ್ರ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು. ಅಲ್ಲಿ ಆ ಕಡೆಯಿಂದ ಈ ಕಡೆ 2 ಫ್ಲೇವರ್ ದಾಟ್ಕೊಂಡು ಬಂದಿದ್ದೀವಿ ನಾವು. ಪರ್ಸ್ನಾಲಿಟಿ ಅವಳು ಇರ್ತಾಳೋ ಇರಲ್ವೋ ಅನ್ನೋ ಡೌಟು. ಫೋನ್ ಮಾಡಿಲ್ಲ, ಯಾಕಂದರೆ ಸರ್ಪ್ರೈಸ್ ಮಾಡೋಣ ಅನ್ನೋದು. ಅವರಪ್ಪ ಇದ್ದರೆ ಸುಮ್ಮನೆ ಅವರಪ್ಪಂಗೆ ಹಾಯ್ ಬಾಯ್ ಅಂಕಲ್ ಅಂತ ಹಿಂಗೆ ಅಂದ್ಬಿಟ್ಟು ಬರ್ತಾ ಇರ್ತೀವಿ. ಅವಳಿದ್ರೆ ಮಾತಾಡಿಸ್ಕೊಂಡು ಕಾಫಿಲ್ಲ ಕುಡಿಯಲ್ಲ ಗೈಸ್, ಒಂದು ಗ್ಲಾಸ್ ನೀರು ಕುಡ್ದು ನನ್ನ ಫೋನ್ಗೆ ಊಟ ತಿನ್ನಿಸ್ಕೊಂಡು, ಊಟ ಮೀನ್ಸ್ ಚಾರ್ಜರ್ ಹಾಕ್ಕೊಂಡು ವ್ಲಾಗ್ ಮಾಡ್ತಾ ಇರೋದ್ರಿಂದ ಫುಲ್ಲು ಬ್ರೈಟ್ನೆಸ್ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಬೇಗ 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 ಚಾರ್ಜ್ ಖಾಲಿ ಆಗ್ತೈತೆ. ನನ್ನ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ, ಮೈಕ್ ಹಾಕಿಲ್ಲ. ಇವ್ರ ಮನೆಗೆ ನೆನೆ ಮೈಕ್ ಬಿಟ್ಟು ಬಂದಿದ್ದೀನಿ, ತೊಗೊಂಬಂದಿಲ್ಲ ಅವಳು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಯಾರವರು ಗೊತ್ತಿಲ್ಲ, ಅವ್ರ ಮನೇಲಿ ಸುಮ್ಮನೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾರವ್ರೆ ಅನ್ನೋದು. ಅವಳೇ ಗೈಸ್ ಅವಳ ಮನೇಲಿ. ಅವರ ಫ್ರೆಂಡ ಮನೆಯಲ್ಲಿ ಊಟ ಮಾಡ್ತಾಯಿದ್ದೀವಿ. ನನಗೂ ಫ್ರೆಂಡ್ ಊಟ ಮಾಡ್ತಾಯಿದ್ದೀವಿ. ಅವರು ಬಡಿಸ್ತವ್ರೆ, ಅಲ್ಲೊಳಗಡೆ ಅವರೇ. ನಾವು ತಿನ್ನೋಕ್ಕೆ ಕುತ್ಕೊಂಡಿದ್ದೀವಿ. ಗಾಯ್ಸ್ ನಾನು ಮೈಥಿಲಿ ಫ್ರೆಂಡ್ ಅಲ್ಲ,
ಪ್ರೇಮನ್ ಫ್ರೆಂಡ್ ಪ್ರೇಮನ್ ನಿನ್ friend ಅಲ್ವಾ? ಆಯಿತು ನನ್ನ ಫ್ರೆಂಡನು. ಇವಾಗ ಏನು ಚೆನ್ನಾಗಿತ್ತು ಊಟ. ಅನಿಸ್ತೀನಿ ನೀನು ಅಡುಗೆ ಮಾಡಿ ಬಡಿಸು ಆಯಿತಾ? ಬಳಸ್ತೀನಿ. ಬಡಿಸ್ಬೇಡ ಬಡಿಸು. ಹಿಂಗನ್ನಿಸ್ತು ಹೋಗಲಿ. ನಾನು ಬಂದಿದ್ದು ಅವಳು ಬಂದಿದ್ದಲ್ಲ. ತುಂಬ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಇಬ್ರು ಬಂದಿದ್ದು ಖುಷಿ ಆಯಿತು. ಪ್ರೇಮ ಅವಳು ಬರ್ತಾಳೆ, ಮೈಥಿಲಿ ಅವ್ರ ಜೊತೆ ಬಂದ್ಬಿಟ್ಲಲ್ಲ, ಇದು ಸ್ವಲ್ಪ ಶಾಕ್ ಆಗೋಯ್ತು. ಚೆನ್ನಾಗೇ ಇತ್ತು. ಮೈಥಿಲಿನೂ ನನ್ನ ಫ್ರೆಂಡ್ ಅಲ್ವಾ? ಓಕೆ ಓಕೆ. ಕ್ಯಾಮ್ರಾ ನೋಡೋಣ ಹೇಗೆ ಇವಾಗ ನೋಡಿದ್ಲು. ಹೋಗ್ಲಿ ಬಿಡಿ, ಶೈ ಆಗ್ತಾಳವಳು. ಆಫ್ ಮಾಡ್ತೀವಿ. ಜೋರಾಗಿ ಹೇಳ್ಬೇಕು. ಬಂತು ಬಸ್ಸು, ಬೇಗ ಮಾಡಿ. ಇವಾಗ ನಮ್ಮನ್ನು ಬಿಟ್ಟು ಮನೆ ಬಸ್ ಸ್ಟಾಪಿಗೆ ಬಿಟ್ಟು ಮನೆಗೆ ಹೋಗ್ತಾಳೆ. ಹುಷಾರಾಗೆ ಹೋಗ. ಬಾಯ್. ಚೆನ್ನಾಗಿದೆಯಾ? ಅಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆನೇ ಒಂದು 2-3 ಸತಿ ಮೀಟ್ ಆಗಿದ್ವಿ, ಪರಿಚಯ ಇದ್ವಿ. ಸೊ ಹಂಗಾಗಿ ನಮಗೇನು ಹೊಸದು ಅಂತ ಅನ್ನಿಸ್ಲಿಲ್ಲ. ಮನೆಗೆ ಹೋದ್ಮೇಲೆ ಟ್ರೀಟ್ ಮಾಡೋದಾಗಲಿ ಎಲ್ಲನೂ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ಮನೆಗೆ ಹೋಗಿದ್ದು. ಊಟ ಅಂತೂ ಚೆನ್ನಾಗಿತ್ತು, ಹೊಟ್ಟೆ ಸಿಕ್ತು, ಹೊಟ್ಟೆ ತುಂಬ ಊಟ ಮಾಡಿದೆ. ಮಿಸ್ ಯು. ತಿರ್ಗಿ ಯಾವಾಗ ಆದಷ್ಟು ಬೇಗ ಮತ್ತೆ ಸಿಗೋಣ. ಆಮೇಲೆ ಇನ್ನೇನು, ಓದ್ ವ್ಲಾಗಲ್ಲಿ ಏನೋ ಮೇ ಬಿ ಅದು ವಾಯ್ಸ್ ಡೌನ್ ಆಗಿರೋದಾಗಲಿ ಅಥವಾ ಬೇಗ ಮಾತಾಡಿರೋದಕ್ಕಾಗಲಿ ಏನಕ್ಕಾದರೂ ಅದೇನಾದರೂ ವಾಯ್ಸು ಹತ್ರ ಬೇರೆ ಥರ ಕೇಳಿಸ್ತಿದ್ರೆ ಆ ಪದ ನಾನು ಆ ಥರ ಯೂಸ್ ಮಾಡಿಲ್ಲ. ಅಂದರೆ ಕ್ಯಾಸ್ಟ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. ಅದು ಮಾತಾಡಿರೋದು ಯಾವ ಥರ ಅಂತ ಅಂದರೆ ಕೆಟ್ಟು ಹುಳ ಕ್ಯಾಟಗರೀಸ್. ಕೆಟ್ಟು ಹುಳ ಏನಿರ್ತದೆ, ಕೆಟ್ಟದು ಏನಿರುತ್ತೋ ಅದೆಲ್ಲ ಒಂದು ಕ್ಯಾಟಗರೀಸ್ ಅಂತ ಆ ಥರ ಹೇಳಿರೋದು. ಕ್ಯಾಟಗರೀಸನ್ನು ಕನ್ನಡದಲ್ಲಿ ಜಾತಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅದನ್ನ ಆಮೇಲೆ ಕ್ಯಾಸ್ಟ್ ಅಂತೆಲ್ಲ ಆಮೇಲೆ ಮಾತಾಡ್ಬಿಟ್ಟಿರ. ಕ್ಯಾಸ್ಟ್ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗೋಣ. ಲವ್ ಯು ಆಲ್. ಬೆಳೆಸ್ತಾ ಇರಿ. ಬಾಯ್ ಬಾಯ್.